ಸರ್ಕಾರ ನೀಡುವಂತಹ ಅನುದಾನಗಳನ್ನು ಗ್ರಾಮಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಬಳಕೆ ಮಾಡುವ ಮೂಲಕ ಗ್ರಾಮ ಸ್ವರಾಜ್ ಪರಿಕಲ್ಪನೆ ಸಾಕಾರಗೊಳಿಸಿದಾಗ ಜನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ದಕ್ಕೂ ಸಾರ್ಥಕವಾಗಲಿದೆ ಎಂದು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಹೇಳಿದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗಾವರ ಗ್ರಾಮ ಪಂಚಾಯಿತಿಯಲ್ಲಿ ಮಂಗಳವಾರ ಆಯೋಜಿಸಿದ್ದ ಸೆರಾ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದಸ್ಯರಿಗೆ ಸನ್ಮಾನಿಸಿ ಮಾತನಾಡಿದ ಅವರು, ಚಂಗಾವರ ಗ್ರಾಮ ಪಂಚಾಯಿತಿ 15ನೇ ಹಣಕಾಸು ಹಾಗೂ ನರೇಗಾ ಯೋಜನೆಯನ್ನ ಸಮರ್ಪಕವಾಗಿ ಬಳಸಿಕೊಂಡು ಗ್ರಾಮಗಳ ಅಭಿವೃದ್ಧಿ ಮಾಡಿದ ಶಾಸಕ ಟಿಬಿ ಜಯಚಂದ್ರ ಅವರ ಅನುದಾನ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಗೂ ಹಲವಾರು ಹಿರಿಯ ಮುಖಂಡರು ಸಹಕಾರದೊಂದಿಗೆ ಗ್ರಾಮ ಪಂಚಾಯತ್ ನೂತನ ಕಟ್ಟಡ ನಿರ್ಮಾಣ ಮಾಡಿದ್ದು ಗ್ರಾಮ ಆಡಳಿತಕ್ಕೆ ಶಕ್ತಿ ತುಂಬಿದಂತಾಗಿದೆ ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಕಣ್ಣ, ಉಪಾಧ್ಯಕ್ಷೆ ಬೊಮ್ಮಕ್ಕ, ಸದಸ್ಯರಾದ ಮುಡಲಗಿರಿಯಪ್ಪ, ರಂಗನಾಥ್, ಜಗನ್, ಜ್ಯೋತಿ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಹೂನಹಳ್ಳಿ ಪಂಚಾಯಿತಿ ಅದು ತಾಲೂಕು ಮಟ್ಟದ MLA ಕ್ಯಾಂಡಿಡೇಟ್ ನಿಂತ್ಕೊಂಬ ಕ್ಷೇತ್ರ. ಆದರೆ ಚಂಗಾವರನು ರಾಜಕೀಯದಲ್ಲಿ ಒಂಥರ ಪ್ರೇಕ್ಷಣೀಯ ಸ್ಥಳ ಇದ್ದಂಗೆ. ಏಕೆಂದರೆ ಇಲ್ಲಿ ಜಿಲ್ಲಾ ತಾಲೂಕು ಮಟ್ಟದ ಒಂದು ಮುಖಂಡರುಗಳನ್ನ ಕೊಟ್ಟಂಥ ಪಂಚಾಯಿತಿ ಹೌದು ಇದು. ಏಕೆಂದರೆ ಎಲ್ಲ ಹೆಮ್ಮೆಯಿಂದ ಹೇಳ್ಕೊಬೋದು, ಅದರಲ್ಲೇನು ಎರಡು ಮಾತಿಲ್ಲ. ಒಂದು ಸತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆದರೆ 2-3 ಆಕಾಂಕ್ಷಿಗಳು ಇರ್ತಾರೆ. ಅದರಲ್ಲಿ ಯಾವ ಪಾರ್ಟಿನ ಇರ್ಬೋದು, ಆದರೆ ಚಂಗಾವರದವರು ಅದರಲ್ಲಿ 2-3 ಇದ್ದೇ ಇರ್ತಾರೆ. ಹಾಗಾಗಿ ಇದು ಒಂದು ರಾಜಕೀಯ ಕೇಂದ್ರ ಬಿಂದು ಅಂದರೂ ತಪ್ಪಾಗಲಾರ್ದು. ಹಾಗಾಗಿ ಹಿಂದೆ ಬಂದ ಸ್ವಲ್ಪ ಅಧಿಕಾರಿಗಳು ನಮಗೆ ಸ್ವಲ್ಪ ಸ್ಪಂದನೆ ಇರಲಿಲ್ಲ. ತಿಪ್ಪೇಸ್ವಾಮಿ ಸರ್ ಮುಂಚೆನೇ ಬಂದುಬಿಟ್ಟಿದ್ರೆ ನಾವು ಇನ್ನೂ ಒಂಚೂರು ಅಭಿವೃದ್ಧಿಯತ್ತ ಹೋಗ್ತಿದ್ವೇನೋ ಅನ್ನೋದೊಂದು ಮನಸ್ಸಲ್ಲಿ ಅದು ಕೊರಗಿದೆ. ಇನ್ನು ಮುಂದೆ ಬರೋರಾದ್ರೂ ತಿಪ್ಪೇಸ್ವಾಮಿ ಸರ್ನ ಬಳಸ್ಕೊಂಡು ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡಲಿ. ಆಮೇಲೆ ನೀವು ಕೆಲಸಗಳು ಮಾಡಿದ್ವಿ, ಈಗ ಇನ್ನೂ ನೆಕ್ಸ್ಟ್ ಬಾಡಿ ಬರೋವರೆಗೂ ನಿಮಗಿನ್ನೂ ಅಧಿಕಾರ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಯಾರನ್ನ ಕಷ್ಟ ಸುಖ ಕೇಳ್ಕೊಂಬಂದರೆ ನಮ್ಮ ಮುಗಿದೋತು ಹೋಗ್ರಿ ಅಂತ ಹೇಳ್ಬೇಡಿ ದಯವಿಟ್ಟು. ಅವರಿಗೆ ಸ್ವಲ್ಪ ಜನಗಳಿಗೆ ಅವರು ಇನ್ನು ನೆಕ್ಸ್ಟ್ ಬಾಡಿ ಬರೋವರೆಗೂ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಇವ್ರಿಗೆ ಮತ ಕೊಟ್ಟಂಥ ಎಲ್ಲರಿಗೂ, ಎಲ್ಲ ಸಹಕಾರ ನೀಡಿದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಈ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರುಗಳಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಅವ್ರ ಮನೆ ಹತ್ರ ಕುತ್ಕೊಂಡು 50-60 ಜನ ಆ ಕರೆಂಟ್ ಆಫೀಸನ್ನು ಈ ಪಂಚಾಯತಿಗೆ ರಾತ್ರಿ 11-12 ಗಂಟೆ ತನಕ ಸೆಕ್ಷನ್ ನಡೆಯೋದು. ವಿಧಾನಸೌಧದಲ್ಲಿ 11 ಗಂಟೆ ತನಕ ಸೆಕ್ಷನ್ ನಡೆಯೋತ್ತಾಗ ಜಯಚಂದ್ರ ಅವರ ರೂಮ್ನಲ್ಲಿ ಕುತ್ಕೊಂಡು 40 ಲಕ್ಷ ದುಡ್ಡು ಹಾಕ್ಸ್ಕೊಂಬಂದ್ರೆ ಅದು ಬಿಲ್ಡಿಂಗಿಗೆ 40 ಲಕ್ಷ ದುಡ್ಡು ಹಾಕ್ಸ್ಕೊಂಬಂದು ಈ ಜಾಗಕ್ಕೆಲ್ಲ ಹೋರಾಟ ಮಾಡಿ ಆಮೇಲೆ ನಾವು ಫೌಂಡೇಶನ್ ಮಾಡ್ಕೊಂಡು ನಮ್ಮ ಅವಧಿ ಅಲ್ಲಿಗೆ ಆಲೆ ಕೊರೋನಾ ನಮ್ಮ ಅವಧಿ ಹತ್ರಕ್ಕೆ ಬಂತು, ಬಿಟ್ಟು ಬಂದ್ವಿ. ಬಿಟ್ಟರು ನಾವು ಸುಮ್ಕಿರಲಿಲ್ಲ. ನಾನು ಮಾಜಿ ಆಗಿದ್ದೀನಿ ಅಂತಾನ ರನ್ನಿಂಗ್ ಇರೋ ಮೆಂಬರ್ಗಳ್ನ ಅಧ್ಯಕ್ಷರು ಹಿಡ್ಕೊಂಡು ಬೆನ್ನತ್ತಿ ಅದೇ ರವಿ ಮೇಷ್ಟ್ರು ಅವ್ರನ್ನ ಪಾಪ 2 ಲಕ್ಷನ ಕುಕ್ಕಂಡು ಜಾಗದಾಗೆ ನಾವೆಲ್ಲ ಒಂದು ಪಾರ್ಟಿ ಮಾಡ್ಕೊಂಡು ಕುಕ್ಕೊಂಡು ನಮ್ಮ ಟೈಲರ್ ಮಂಜಪ್ಪ ಅವ್ರ ಹೊಲದಲ್ಲಿ ಅಲ್ಲಿ 2 ಲಕ್ಷ ತಂದು ಟೇಬಲ್ಗಿಟ್ಟರು ರವಿ ಮೇಷ್ಟ್ರು. ಇವತ್ತು ಅವ್ರಿಗೆ ನಾವು ಕೃತಜ್ಞತೆ ಹೇಳ್ಬೇಕು. 2 ಲಕ್ಷ ಅವ್ರ ಅಡ್ವಾನ್ಸು ನಮ್ಗೆ ಅವತ್ತು ಉಗ್ರ. ಈ ದಿನ ಬಹಳ ಒಂದು ನಿರೀಕ್ಷಿತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿತ್ತು. ಈಗೇನು ಸುದೀರ್ಘವಾಗಿ ಇಲ್ಲಿ ಒಂದು 5 ವರ್ಷ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಮಾನ್ಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ಗೌರವಾನ್ವಿತ ಸದಸ್ಯರೇನಿದ್ದಾರೆ, ತಮ್ಮೆಲ್ಲರಿಗೂ ಒಂದು ನಾವು ತುಂಬ ಹೃದಯದಿಂದ ಒಂದು ಗೌರವಯುತವಾಗಿ ನಾವು ಒಂದು ಬೀಳ್ಕೊಡುಗೆಯನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಆಗಿತ್ತು. ಹಾಗಾಗಿ ನಾವು ಇವತ್ತು ಈ ಒಂದು ಅದ್ಭುತವಾದ ಒಂದು ಅತ್ಯಂತ ಒಂದು ಸಂತೋಷಕರವಾದ ದಿನ ಅಂತ ನಾವು ಕರೆಯೋದ್ರಲ್ಲಿ ತಪ್ಪಿಲ್ಲ. ಈಗಾಗಲೇ ತಮಗೆ ತಿಳಿದಿದೆ, ಭಾಳಷ್ಟು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮದು ಲೋಕಲ್ ಗೌರ್ಮೆಂಟ್ ಅಂತ ನಾವು ಕರಿತಕ್ಕಂಥದ್ದು. ನಾವು ಸ್ಥಳೀಯ ಸರ್ಕಾರ ನಮ್ಮದು ಗ್ರಾಮ ಪಂಚಾಯಿತಿ. ಯಾವುದೇ ಒಬ್ಬರು ಎಲ್ಲಿಂದ ಅಂದರೆ ಯಾವುದೇ ಒಂದು ಕಮ್ಯುನಿಟಿಯಿಂದ ಬಂದಿರ್ಬೋದು, ಯಾವುದೇ ಒಂದು ಪಕ್ಷಾತೀತವಾಗಿ ಬಂದಿರ್ಬೋದು, ಯಾರೋ ಒಬ್ಬ ಇನ್ಫ್ಲೂಯೆನ್ಸಿಂದ ಬಂದಿರ್ಬೋದು, ಏನೇ ಆಗಿದ್ದರೂ ಇಲ್ಲಿ ಬಂದು ಕೂತ್ಕೊಂಡಾಗ ಇಲ್ಲಿ ಎಲ್ಲರೂ